ಆದರೂ ಬೇಜಾರಾಗತ್ತೆ ರೀ. ಮನ್ಯಾಗ ಯಾರು ಇಲ್ದಂಗೆ ಆಗ್ಬಿಟ್ಟಾರ. ಒಂಥರ ನಮ್ಮ ಮನೆ ಮಹಾಲಕ್ಷ್ಮಿನ ಹೋದಂಗೆ ಆಗ್ಬಿಟ್ಟತ್ರೆ. ಹೆಂಗೋ 2 ದಿನ ಕಳೆದರೆ ಅವ್ಳಿಗೆ ಗೊತ್ತೈತ್ರಿ. ಈಗಾಗಲೇ ಊರಿಗೆ ಬರ್ತೇನೆ ಅಂತಂದು ಜಗಳ ತೆಗೆದುಬಿಟ್ಟಿದ್ದಾಳ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ರೀ ಫ್ರೆಂಡ್ಸ. ಇವತ್ತು ನೋಡ್ರಿ ಬೇಜಾರಾಗತ್ತೈತ್ರಿ. 2 ದಿನ ಆತ್ರಿ ನಮ್ಮ ಸುಮ್ಮ ಹೋಗಿ. ಮನ್ಯಾಗ ಯಾರು ಇಲ್ದಂಗೆ ಆಗ್ಬಿಟ್ಟೈತ್ರಿ. ಹುಡುಗರೆಲ್ಲ ಹೋಗ್ಬಿಟ್ಟಾರ್ರಿ ಅಂತ ಅವರೆಲ್ಲ ಬಂದು ಎತ್ತಿದ್ರು ಹೋಗ್ತಿದ್ರೆ. ಬಟ್ ಸುಮ್ಮು ಯಾವಾಗಲೂ ನನ್ನ ಜೊತೆನೇ ಇದ್ದಾಳಲ್ರಿ. ಅವಳಿಲ್ದ ಒಂಚೂರು ಭಾಳ ಬೇಜಾರನ್ನ ಆಗತ್ತೈತ್ರಿ, ನೋವು ಆಗತ್ತೈತ್ರಿ. ಮತ್ತು ಈಗ ಬಿಟ್ಟು ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ರೀ. ಶಾಲಿದು ಒಂದು ಇಲ್ಲಿ ಭಾಳ ಐತ್ರಿ ಇಲ್ಲಿದ್ದು ಫೀಸ್. ಅದ್ರ ಸಂಬಂಧ ಅಲ್ಲೇ ಗೌರ್ಮೆಂಟ್ ಶಾಲೆ ಹಚ್ಚಿದ್ರಾತಂತಂದು ಊರಿಗೆನ ಕಳಿಸಿದೀವಿ ರೀ. ಆದರೂ ಬೇಜಾರಾಗತ್ತೆ ರೀ. ಏನು ಮಾಡೋದು ಈಗ ನಾವು ಇಲ್ಲೇ ಇಟ್ಕೊಂಡು ಕೂತ್ಕೊಂಡ್ರೆ ಅವು ಓದೋ ಮಕ್ಕಳು ಓದಂಗೂ ಇಲ್ಲರಿ. 2 ವರ್ಷ ಹೆಂಗೆಂಗೋ ಓದಿದ್ಲು ರೀ. ಮತ್ತು ಈ ವರ್ಷ 1ನೇತಲ್ರಿ. ಈಗ 1ನೇತ ನಾವು ಇಂಗ್ಲೀಷ್ ಮೀಡಿಯಮ್ ಹಚ್ಚಿಬಿಟ್ರೆ ಮುಂದಿನ ವರ್ಷ ಮತ್ತು 2ನೇತ 3ನೇತ ಹಿಂಗೆ ಮತ್ತು ಅವ್ರದ್ದು ಎಜುಕೇಷನ್ ಆಗೋ ತನಕನೂ ನಾವು ಇಂಗ್ಲೀಷ್ ಹಚ್ಬೇಕಾಗ್ತದೆ ರೀ. ಅದ್ರ ಸಂಬಂಧ ನಮ್ಮಿಂದ ಆಗಂಗಿಲ್ಲ ಅಂತಂದು ನಾವು ಮತ್ತು ಊರಿಗೆ ಕಳ್ಸೋದು ನಿರ್ಧಾರ ಮಾಡಿದ್ವಿ ರೀ. ಆದರೂ ಬೇಜಾರಾಗತ್ತೆ ರೀ. ಮನ್ಯಾಗ ಯಾರು ಇಲ್ದಂಗೆ ಆಗ್ಬಿಟ್ಟಾರ. ಒಂಥರ ನಮ್ಮ ಮನೆ ಮಹಾಲಕ್ಷ್ಮಿನ ಹೋದಂಗೆ ಆಗ್ಬಿಟ್ಟತ್ರೆ. ಪುಟ್ಕು ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತಂದು ಅಡ್ಡಾಡ್ತಿದ್ಲು ರೀ. ಆದರೂ ಬೇಜಾರಾಗತ್ತೆ ರೀ ಫ್ರೆಂಡ್ಸ. ಹೆಂಗೋ 2 ದಿನ ಕಳೆದರೆ ಅವಳಿಗೂ ಯಾವಾಗಲೂ ಅವಳು ಬಿಟ್ಟು ಇದ್ದಿದ್ದೇ ಇಲ್ಲರಿಪ್ಪ. ಈಗ ಸ್ವಲ್ಪ ಬಿಟ್ಟಿರಾಕ ಅಲ್ಲಿ ಬೇಜಾರಾಗತ್ತೈತ್ರಿ. ಈಗಾಗಲೇ ಊರಿಗೆ ಬರ್ತೇನೆ ಅಂತಂದು ಜಗಳ ತೆಗೆದುಬಿಟ್ಟಿದ್ದಾಳ್ರಿ. ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ. ಮತ್ತು ಅಲ್ಲಿನೂ ಶಾಲೆಗೆ ಹಚ್ಚಿದ್ದಾತ್ರಿ. ಆಗಲೇ ಶಾಲೆಗೆ ಹಚ್ಚಿದ ಕೂಡಲೇ 2 ಜೊತೆ ಅರ್ಬಿ ಆಮೇಲೆ ಬುಕ್ಸ್ ಅವೆಲ್ಲ ಕೊಟ್ಟಿದ್ದಾರಂತ್ರಿ. ಈಗ ಬ್ಯಾಗ್ ಒಂದು ಬೇಕ್ರಿ. ಇನ್ನು ಬ್ಯಾಗ್ ಒಂದು ತಂದಿಲ್ರಿ. ಒಂದು ಸ್ವಲ್ಪ ಹೋಗಿ ಇಲ್ಲಿಂದ ತಂದು ಮತ್ತು ಊರಿಗೆ ಬರ್ಬೇಕ್ರಿ. ಯಾಕಂದ್ರೆ ಅಲ್ಲಿನೂ ಅವ್ರದ್ದು ಪರಿಸ್ಥಿತಿ ಭಾಳ ವಜ್ಜೈತ್ರಿ. ನಮ್ಮ ಅಕ್ಕರ್ದು ಪಾಪ ಅವ್ರಿಗೂ ಆಗಂಗಿಲ್ಲ ಏನಿಲ್ಲ. ನಾನು ಒಂದು ಸ್ವಲ್ಪ ಇಲ್ಲಿಂದನೇ ಒಂದು ಸ್ವಲ್ಪ ಅವ್ರಿಗೆ ಕೈಲಿ ಆದಷ್ಟು ಸಹಾಯ ಮಾಡಿದ್ರೆ ಅವ್ರಿಗೂ ಎಷ್ಟೋ ಇದಾಗ್ತೈತ್ರಿ. ಯಾಕಂದ್ರೆ ಇಲ್ಲೇ ಇದ್ರ ಹುಡುಗರು ಹೆಂಗೋ ನಡಿತೈತ್ರಿ. ಈಗ ನಮ್ಮ ಸುಮ್ಮನು ಅಲ್ಲೇ ಅದಾಳಂದ್ರೆ 6 ಜನ ಆಗ್ತಾರ್ರಿ. ಮನೆ ಪರಿಸ್ಥಿತಿ ಭಾಳ ವಜ್ಜೆ ಆಗ್ತೈತ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಬ್ಯಾಗ್ ಏನಿಲ್ಲರಿ. ಬ್ಯಾಗ್ ಇರ್ಲಾರ್ದಕ್ಕೆ ಇವತ್ತು ಶಾಲೆಗೂ ಹೋಗಿಲ್ಲ, ಹಿಂಗೇನಿಲ್ಲರಿ. ಮತ್ತು ಒಂದು ಸ್ವಲ್ಪ ತಂದಿದ ಮೇಲೆ ಹೋಗಿ ಕೊಟ್ಟು ಬರ್ತೀನಿ ರೀ ಬ್ಯಾಗ್. ಇವತ್ತು ಅಮ್ಮ ಬರಾಕತ್ತಾರ್ರಿ. ಅಪ್ಪನೂ ಇಲ್ಲ, ಯಾರೂ ಇಲ್ಲರಿ. ನಾವು ಇಬ್ಬರು ಆಗಿಬಿಟ್ಟಿವಿ. ಮನೆಯಾಗ ಯಾರು ಇಲ್ಲ, ಅದಕ್ಕೆ ಒಂಥರ ಬೇಜಾರಾಗ್ಬಿಟ್ಟೈತ್ರಿ. ಸೊ ನೋಡೋಣ ರೀ ಫ್ರೆಂಡ್ಸ. ಅಮ್ಮ ಬಂದಮೇಲೆ ಗೊತ್ತಾಗತ್ತೆ ಸುಮ್ಮು ಹೆಂಗೆ ಅದಾಳ ಅನ್ನೋದಲ್ಲೇ. ಈಗ ಇದು 3 ದಿನ ಹತ್ರ ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ಒಂಥರ ಅಳೋದು, ಅವಳ ನೆನಪಿನಾಗ ಅಳೋದು, ಒಂಥರ ಬೇಜಾರು ಮಾಡ್ಕೊಳೋದಾಗೈತ್ರಿ. ಆದರೂ ಮಕ್ಕಳು ಇಲ್ಲದೆ ಇರೋ ಮನಿನ ಅಲ್ರಿ. ಯಾವಾಗಲೂ ಮಕ್ಳು ಇದ್ರೇ ಚಂದ ರೀ ಮನೆ. ಈಗ ಅವಳು ಹೋದಾಗಿಂದಂತರೂ ಮನೆ ಎಲ್ಲ ಖಾಲಿ ಆಗ್ಬಿಟ್ಟೈತ್ರಿ. ಕೈಯಾಗ ಹಂಗೆ ಅಲ್ಲಿ ಇಲ್ಲಿ ಅಂತಂದು ಅಡ್ಡಾಡ್ತಾ ಇದ್ದಾರೆ ಸೈಕಲ್ ಎಲ್ಲ ಹಿಡ್ಕೊಂಡು. ಏನೋ ಒಂಥರ ಬೇಸರ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್. ಸೊ ಬರ್ರಿ ಫ್ರೆಂಡ್ಸ್, ಮತ್ತು ಏನು ಕೆಲಸ ಮಾಡೋದಂತ ನೋಡೋಣ. ಸರಿಯಾಗಿ ಅಡುಗೆ ಸಹಿತ ಮಾಡಿಲ್ರಿ. 3 ದಿನ ಆಯ್ತು. ಇವತ್ತಿಗೆ 3ನೇ ದಿನ ರೀ. 2 ದಿನ ಸರಿಯಾಗಿ ಅಡುಗೆ ಇಲ್ಲ, ಊಟ ಇಲ್ಲ, ಏನಿಲ್ಲ. ಹಾಗೆ ಏನೋ ದಿನ ಕಳೀತಾ ಇದ್ದೀನಿ ರೀ. ನೋಡೋಣ ರೀ ಫ್ರೆಂಡ್ಸ. ವೀಡಿಯೋ ಕಾಲ್ದಾಗ ಮಾತಾಡ್ಬೇಕಂದ್ರೆ ಅಳ್ತಾಳ್ರಿ. ವೀಡಿಯೋ ಕಾಲ್ ಮಾಡಿ ಒಂದು ಸ್ವಲ್ಪ ಮಾತಾಡಬೇಕು ನೋಡ್ಬೇಕಂದ್ರೆ. ಅದ್ರ ಸಂಬಂಧ ನಾನು ಏನು ಫೋನ ಹಚ್ಚಿಲ್ರಿ. ಸ್ವಲ್ಪ ಫೋನ್ದಾಗ ಮಾತಾಡೇನಿ ರೀ, ವೀಡಿಯೋ ಕಾಲ್ ಮಾಡಿಲ್ಲ. ಸೊ ನೋಡೋಣ ರೀ. ಅಮ್ಮ ಬಂದಮೇಲೆ ಏನು ಹೆಂಗೆ ಅದಾಳ ಅನ್ನೋದು ನೋಡೋಣಂತ್ರಿ. ಅಪ್ಪನೂ ಅಮ್ಮನೂ ಬರಾಕತ್ತಾರ್ರಿ ಇವತ್ತು. ಫ್ರೆಂಡ್ಸ ನೋಡಿರಿ, ಈಗ ಮಾರ್ಕೆಟಿಗೆ ಹೊಂಟೇರಿ. ಸೊ ಮಾರ್ಕೆಟ್ಗೆ ಅದೇ ಬ್ಯಾಗ್ ತರಕಂತ ಹೊಂಟೇನಿ. ಎಂಥ ಸಿಗ್ತಾವೆ ನೋಡೋಣ ರೀ. ಈಗ ಸಿಬಿಟಿ ದುರ್ಗದ ಸರ್ಕಲ್ ಹೊಂಟೈತೆ. ಯಾಕಂದ್ರೆ ಅಲ್ಲೇ ಅಲ್ರಿ ಸಿಗೋದು. ಅದ್ರ ಸಂಬಂಧ ನೋಡ್ರಿ ಫ್ರೆಂಡ್ಸ, ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಬಂದು ನಿಂತೇವ್ರಿ. ಇನ್ನೂ ಬಸ್ ಬಂದಿಲ್ಲ. ಯಾವ ಬರ್ತೈತೋ ಗೊತ್ತಿಲ್ಲ. ನೋಡ್ರಿ ಫ್ರೆಂಡ್ಸ್, ಫೈನಲಿ ಬಸ್ ಬಂತ್ರಿ. ಈಗ ಹೊಂಟಿದ್ದೇವ್ರಿ ನಾವು ಬಸ್ ಮೇಲೆ.
ಫೈನಲಿ ನೋಡ್ರಪ್ಪ ಈಗ ದುರ್ಗದ ಬೈಲು ಸರ್ಕಲ್ ಹತ್ರ ಬಂದ್ವಿ ರೀ. ಇಲ್ಲೇ ಬ್ಯಾಗ್ ಅಂಗಡಿ ಇತ್ರಪ್ಪ ಸಮೀಪ್ರಾಗ. ಮತ್ತು ಅಲ್ಲೇ ಬ್ಯಾಗ್ ಕೇಳಿದ್ವಿ ರೀ. ಸೊ ಚಲೋ ಇದ್ವು ರೀ ಬ್ಯಾಗ್ನು. ಒಂದು ಸ್ವಲ್ಪ ಇದಾಗಿದ್ರು, ಅದನ್ನ ನೋಡಿ ಒಂದು ಸ್ವಲ್ಪ ತೊಗೋಬೇಕಲ್ರಿ. ಅದ್ರ ಸಂಬಂಧ ಚೈನ್ ಕಡೆನ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು ರೀ. ಅವು ಪೋಮೋ ಏನೋ ಬ್ಯಾಗ್ ಅಂತಾರೆ ಅವು. ಸೊ ಅದನ್ನು ಬಿಟ್ಟು ಮತ್ತು ಇನ್ನೊಂದು ಟೈಪ್ನಾಗ ನೋಡಿದೆ ರೀ ನಾನು. ಇವು ಕೂಡ ಚಲೋ ಇದ್ದೀವಿ ರೀ ಫ್ರೆಂಡ್ಸ್. ಇದ್ರಾಗ ಒಂದೆರಡು ಚಾಯ್ಸ್ ಮಾಡ್ತಾರೆ. ಅಂದರೆ ಎಲ್ಲ ಚೈನ್ ಅವೆಲ್ಲ ನೋಡಿ ನಾವು ತೊಗೋಬೇಕಲ್ರಿ. ಅದ್ರ ಸಂಬಂಧ ಅಲ್ಲಿ ಎರಡು ತೊಗೊಂಡೆ ರೀ ಬ್ಯಾಗ್. 2 ಬ್ಯಾಗ್ ತೊಗೊಂಡು ಮತ್ತು ಈ ಕಡೆ ಮುಂದ್ಗಡೆ ಬಂದೆ ರೀ. ಎಷ್ಟು ತುಟ್ಟಿ ಹಚ್ಚಿದಾರೆ ರೀ ಬ್ಯಾಗ್. ಈಗ ಶಾಲೆ ಶುರು ಆಗಿದ್ದಾವೆ ನೋಡ್ರಿ, ಎಲ್ಲರೂ ಬ್ಯಾಗ್ ಅನ್ನಕತ್ತ ಬಿಟ್ಟಾರ್ರಿ. ಅದರ ಸಂಬಂಧ ಏನು ತುಟ್ಟಿ ಆಗಿಬಿಟ್ಟಿದ್ದಾವೆ ರೀ. ಅಲ್ಲಿಂದ ಈ ಕಡೆ ಮತ್ತು ಪೇಟೆಗೆ ಹೋಗ್ಬೇಕಂತಂದು ಈ ಕಡೆ ಶಾ ಬಜಾರ್ ಹತ್ರ ಬಂದಿವಿ ರೀ. ಇಲ್ಲೆಲ್ಲ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಹಚ್ಚಿದ್ರು ರೀ, ಹುಡುಗರು ಆಮೇಲೆ ದೊಡ್ಡವರು ಎಲ್ಲ ಸೇರಿ. ಮತ್ತು ಅಲ್ಲಿಂದ ಬಂದು ಇಲ್ಲೇ ಸರ್ಕಲ್ ಹತ್ರ ಬಂದೀವಿ ರೀ. ಸರ್ಕಲ್ ಹತ್ರ ಇಲ್ಲೇ ನಾವು ಖಾಯಂ ಇದು ತೊಗೊತೀವಿ ಇಲ್ಲೇ ಇವು ಕಂಪಾಸ್, ಆಮೇಲೆ ಸೀಸ್, ರಬ್ಬರ್, ನೋಟ್ಬುಕ್ಸ್ ಅವೆಲ್ಲ ತೊಗೊತೇನೆ ರೀ ನಾನು ಈ ಕಡೆಗೂ. ಅಲ್ಲಿಂದ ಒಂದು 4 ಕಂಪಾಸ್ನ ತೊಗೊಂಡೆ ರೀ. ಅಂದ್ರೆ ಹುಡುಗರಿಗೆ 4 ಜನ ಅದಾರಲ್ರಿ. ಇನ್ನಿಬ್ಬರಿಗೆ ಅವ್ರಿಗೆ ಜಾಮೆಟ್ರಿ ಬಾಕ್ಸ್ ಬೇಕು ರೀ. ಅಂದರೆ ತ್ರಿಜ್ಯ ಆಮೇಲೆ ಅವೆಲ್ಲ ಇರ್ತಾವಲ್ರಿ, ಅದನ್ನು ಬೇಕು ರೀ. ಅದ್ರ ಸಂಬಂಧ ಇವ್ರು 4 ಜನಕ್ಕೆ ಬಾಕ್ಸ್ ಹಂಗೆ ಕಂಪಾಸ್ ತೊಗೊಂಡೆ ರೀ. ಸೊ ಅದನ್ನು ತೊಗೊಂಡು ಮತ್ತು ತರಕಾರಿ ಮಾರ್ಕೆಟ್ನಾಗ ಬಂದು ಒಂದು 4 ಬಾಟಲ್ ತೊಗೊಂಡೆ ರೀ. ಅದು 4 ಬಾಟಲ್ ಅಂದ್ರೂ 20 ರೂಪಾಯಿಗೆ ಒಂದು ಹಚ್ಚಿದ್ರು ರೀ ಅಲ್ಲಿ ಹೋಲ್ಸೇಲ್ ಇದ್ರಾಗ. ಅಲ್ಲಿ ತೊಗೊಂಡು ಮತ್ತೀಗ ನೋಡಿರಿ ಹೊಂಟಿದ್ದೀವಿ ಮನೆಗೆ. ಆಗಲೇ ಟೈಮ್ನು ಕೂಡ ಆಗಿಬಿಡ್ತೀವಿ. ಮೇಲಿಂದ ಮೇಲೆ ಫೋನ್ ಬರಾಕತ್ಬಿಟ್ಟಿದ್ರು ರೀ. ಅದ್ರ ಸಂಬಂಧ ಮತ್ತೆ ಜಲ್ದಿ ಹೋದ್ರಾತಂತಂದು ಈಗ ನೋಡಿರಿ ಹೊಂಟಿದ್ದೀವಿ ಆಟೋದಾಗ. 1 ತಾಸ್ನಾಗ ಶಾಪಿಂಗ್ ಮಾಡಿದ್ವಿ ರೀ ನಾವು ಇವತ್ತು. ಹುಬ್ಳಿ ದುರ್ಗದ ಬೈಲು ಶಾಪಿಂಗ್. ಸೊ ಜಾಸ್ತಿ ಏನಿಲ್ಲ ರೀ, ಬ್ಯಾಗ್, ಬಾಟಲ್, ನೀರಿನ ಬಾಟಲ್, ಆಮೇಲೆ ಕಂಪಾಸ್, ಇವು 3 ತೊಗೊಂಡ್ವಿ ರೀ. ಇದಿಷ್ಟನ್ನು ತೊಗೊಂಡು ಮುಂದೆ ಮತ್ತು ಏನು ಟೈಮ್ ಆರಾಮಾಗಿ ಇದಾತ್ರಿ, ನಮ್ಗೆ ಟೈಮ್ ಸ್ಪೆಂಡ್ ಆಯ್ತು. ಅಂದ್ರೆ 1 ತಾಸ್ನಾಗ ಒಳಗೆ ನಮ್ಗೆ ಇವೆಲ್ಲ ಸಿಕ್ಕು ರೀ ಸಾಮಾನು ಫಟಾಫಟ ಅಂತಂದು. ಅಲ್ಲಿಂದ ತೊಗೊಂಡು ಈಗ ಬಂದ್ವಿ ರೀ. ಇಲ್ಲಿ ಬಂದಮೇಲೆ ಹೊಸೂರು ಹತ್ರ ಅಂತೂ ಸಿಕ್ಕಾಪಟ್ಟೆ ಮಳೆ ಸುರಿಯಾಗತ್ತೈತೆ ರೀ. ಅಷ್ಟೊತ್ತಿನಾಗ ಅಂದರೆ ಅಕ್ಷಯ ಕಾಲನಿ ಒಳಗೆ ನಮ್ಮ ಏರಿಯಾದಾಗ ಇರಲಿಲ್ಲ ರೀ ಮಳೆ ಎಲ್ಲ. ಸೊ ಇಲ್ಲಿ ಈ ಕಡೆ ನೋಡಿರಿ ಎಷ್ಟು ಮಳೆ ಬರಾಕತ್ತೈತಿ, ತೋರಿಸ್ತೀನಿ ನೋಡಿರಿ. ಇನ್ನು ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ ಅಂತೂ ಸಿಕ್ಕಾಪಟ್ಟೆ ಜೋರು ಇತ್ತು ರೀ ಮಳೆ. ಸೊ ನೋಡ್ಬೋದು ರೀ ಫ್ರೆಂಡ್ಸ್ ನೀವು. ಆಟೋದಾಗ ಕುಂದ್ರಾಕೂ ಆಗತ್ತಿದ್ದಿಲ್ಲ ರೀ, ಅಲ್ಲಿ ಸಿಡಾಕತ್ಬಿಟ್ಟಾವ. ಅಂದರೆ 2 ಸೈಡ್ ಖುಲ್ಲ ಅದಾವೆ ರೀ. ಅದ್ರ ಸಂಬಂಧ ಸಿಡಾಕತ್ಬಿಟ್ಟಿದ್ವು ನೋಡಿರಿ, ಎಷ್ಟು ಜೋರು ಐತಿ. ಮತ್ತು ಅಲ್ಲಿಂದ ಈ ಕಡೆ ಮುಂದ್ಗಡೆ ನಮ್ಮ ಏರಿಯಾ ಕಡೆ ಬಂದ್ರೆ ಮಳೆ ಇಲ್ಲ, ಏನಿಲ್ಲ ರೀ, ಒಣ ಅದೈತ್ರಿ. ಸೊ ನೋಡಿರಿ ಫ್ರೆಂಡ್ಸ್, 1 ತಾಸು ಒಳಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದಾತ್ರಿ ನಾವು. ಈಗ ಫ್ರೆಂಡ್ಸ ನೋಡಿರಿ ಈಗ ಬಂದ್ವಿ ರೀ ಸಂತಿಂದ. ನೋಡಿರಿ ಈಗ ಬಂದು ಇನ್ನೂ ಕದ ತೆಗ್ದಿಲ್ಲ, ಏನಿಲ್ಲರಿಪ್ಪ. ಈ ಕಡೆ ಮಳೆ ಇಲ್ಲರಿ, ಆ ಕಡೆ ಹೊಸೂರು ಹತ್ರ ಅಂತೂ ಸಿಕ್ಕಾಪಟ್ಟೆ ಸಿರಾಗತ್ತೆ ಮಳೆ. ಈ ಕಡೆ ನೋಡ್ರಿ ಒಟ್ಟು ಮಳೆ ಇಲ್ಲ, ಸ್ವಲ್ಪ ಮಾಡಾಗೈತ್ರಿ. ಸೊ ಫ್ರೆಂಡ್ಸ್ ನೋಡಿರಿ ಈಗ ಬಂದು ಅದ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಕುಂತಿದ್ದಾರೆ. ಜಾಸ್ತಿ ಏನು ತೊಗೊಂಡಿಲ್ರಪ್ಪ, ಹಿಂಗೆ ಹೋಗಿ ಹಂಗೆ ಬಂದುಬಿಟ್ವಿ ರೀ. ಯಾಕಂದ್ರೆ ಇಲ್ಲಿನ ಯಾರು ಇರಲಿಲ್ಲರಿಪ್ಪ. ಅದ್ರ ಸಂಬಂಧ ಮೇಲಿಂದ ಮೇಲೆ ಫೋನ್ ಬರಾಕುಂತೀವಿ ರೀ. ಅದ್ರ ಸಂಬಂಧ ಮತ್ತು ಜಲ್ದಿ ತೊಗೊಂಡು ಬಂದ್ವಿ ರೀ. 1 ತಾಸು ಒಳಗೆ ಬಂದುಬಿಟ್ಟಿವಿ ರೀ. 2 ಬ್ಯಾಗ್ ತೊಗೊಂಡೆ ರೀ. ಆಮೇಲೆ ಒಂದು 4 ಬಾಟಲ್ ತೊಗೊಂಡೆ ರೀ. ಆಮೇಲೆ ಒಂದು 4 ಕಂಪಾಸ್ ತೊಗೊಂಡು ಬಂದೆ ರೀ ಇಷ್ಟ. ಯಾಕಂದ್ರೆ ಶಾರ್ಪ್ನರ್, ರಬ್ಬರ್ ಅವೆಲ್ಲ ನೋಟ್ಬುಕ್ಸ್ ಎಲ್ಲ ನಮ್ಮ ಅಪ್ಪ ಅಲ್ಲಿ ಅಂಗಡಿಯಾಗ ಹೇಳ್ಯಾರಂತ್ರಿ. ಅಂದ್ರೆ ಎಲ್ಲ ಹುಡುಗರು ಬೇಕಲ್ರಿ, 6 ಹುಡುಗರಿಗೆ. ಅದ್ರ ಸಂಬಂಧ ಅವ್ರನ್ನ ಹೇಳೇನಿಲ್ಲೇ ಅದನ್ನ ಬೇಡ, ನೀ ಇದಿಷ್ಟ ತೊಗೊಂಡು ಬಾ ಅಂತಂದು ಹೇಳಿದ್ರಿ ರೀ. ಅದ್ರ ಸಂಬಂಧ ತೊಗೊಂಡು ಬಂದೀನಿ ರೀ ಅದಷ್ಟ. ಇವತ್ತು ನೋಡಿರಿ ಅದು ಬ್ಯಾಗ್ ಇರ್ಲಾರ್ದಕ್ಕೆ ನಮ್ಮ ಸುಮ್ಮ ಶಾಲಿನ ಹೋಗಿಲ್ಲಂದ್ರೆ ಹಾಳಾಗತ್ತೆ ಬಿಟ್ಟಾಳ್ರಿ. ಬ್ಯಾನಿಂದ ಮೇಲೆ ಫೋನ್ ಹಚ್ಚಿ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅಮ್ಮ ಬರಾಕತ್ತಾರ ಅಂತಂದು ಹೇಳಿದ್ದಾರೆ. ಸೊ ಅಮ್ಮ ಬರಾಕತ್ತಿಲ್ರಿ ಇವತ್ತು. ಯಾಕಂದ್ರೆ ನಾನು ಏನು ಹೋಗೋದಾಗತ್ತಾ ಏನೋ ನೋಡೋಣ್ರಿ, ನಾಳೆ ಬೆಳಗ್ಗೆ ಆದಮೇಲೆ ಯೋಚನೆ ಮಾಡಿ ಹೇಳ್ತೀನಿ ರೀ ಫ್ರೆಂಡ್ಸ ಮುಂದಿನ ಬ್ಲಾಗ್ದಾಗ. ಆಮ್ಯಾಗ ಪಾಪ ಅವರು ನಾಳೆ ಬರೋರು ಕ್ಯಾನ್ಸಲ್ ಮಾಡಿದ್ದಾರೆ ರೀ. ನಂದು ಏನನ್ನೋ ತಿಳ್ಕೊಂಡು ಆಮೇಲೆ ಅವರು ಹೇಳ್ತಾರೆ ರೀ. ಯಾಕಂದ್ರೆ ನಾನು ಹೋದ್ರೆ ಮತ್ತು ನಾನು ಕೊಟ್ಟಾಗ ಅವ್ರು ಬಂದುಬಿಡ್ತಾರೆ ರೀ. ಅಮ್ಮನೂ ಅಪ್ಪ ಅಲ್ಲೇ ಅದಾರಲ್ರಿ. ಅದ್ರ ಸಂಬಂಧ ಮತ್ತು ನಾನು ಹೋಗ್ಲಿಕ್ಕರ ಮತ್ತು ಅವರು ಬೆಳಗ್ಗೆನ ಬಂದುಬಿಡ್ತಾರೆ ರೀ. ಮತ್ತು ಇದು ಒಂದು ಕೊಡಕ್ಕೆ ಹೋಗ್ಬೇಕಲ್ರಿ ಬ್ಯಾಗ್ ಅವೆಲ್ಲ. ಮತ್ತು ಕೊಡಲಿಲ್ಲ ಅಂದ್ರೆ ಮತ್ತು ಶಾಲೆಗೂ ಹೋಗಂಗಿಲ್ಲ ರೀ ಹುಡುಗಿ. ಯಾಕಂದ್ರೆ ಮತ್ತು ಬುಕ್ಸ್ ಅವೆಲ್ಲ ಇಟ್ಕೊಂಡು ಹೋಗಕ್ಕೆ ಮತ್ತು ಕ್ಯಾರಿ ಬ್ಯಾಗ್ ಅವೆಲ್ಲ ಸಾಲಂಗಿಲ್ಲ ರೀ, ಸಣ್ಣಕ್ಕೆ ಕಳ. ಅದ್ರ ಸಂಬಂಧ ಈಗ ನೋಡ್ಬೇಕ್ರಿ, ಬೆಳಗ್ಗೆ ಎದ್ದು ಯೋಚನೆ ಮಾಡ್ತೀನಿ ರೀ ಫ್ರೆಂಡ್ಸ.
ಸೊ ಈಗ ನೋಡಿರಿ ಅಡುಗೆನೂ ಮಾಡ್ಬೇಕು. ಅಡುಗೆಗೆ ಒಂದು ಸ್ವಲ್ಪ ಪಲಾವ್ ಮಾಡ್ಬೇಕಂತಂದು ಮಾಡೇನ್ರಿ. ನೋಡೋಣ್ರಿ ಈಗ ಆಮೇಲೆ ಮಾಡಿಬಿಡ್ತೀನಿ. ಯಾಕಂದ್ರೆ ಇನ್ನು ಈಗ 6 ಗಂಟೆ 6:30 ಆಗೈತೆ ರೀ. ಸಾರಿ 6:30 ಆಗೈತೆ ರೀ. 7 ಗಂಟೆ ಬೆಲ್ಪಟ್ಟು ಅಡುಗೆ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿರಿ ಈಗ ಮಳೆ ಬರಾಕತ್ತೈತೆ ರೀ. ಇಲ್ಲಿ ಈಗ ಬರಾಕತ್ತೈತೆ ನೋಡಿರಿ ಮಳೆ. ಟೈಮ್ ಈಗ ಕರೆಕ್ಟ್ 8 ಗಂಟೆ ಆಗಿತ್ತು ರೀ. ಗುಡುಗು ಮಿಂಚು ಐತ್ರಿ. ಸೊ ಭಾಳ ಜೋರು ಐತ್ರಿ ಮಳಿನ. ನೋಡ್ರಿ ಇದು ರೇಷನ್ ಅಕ್ಕಿದ್ದು ಪಲಾವ್ ಮಾಡಾಕತ್ತೇನೆ ರೀ. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ರಿಪ್ಪ. ಮನ್ಯಾಗ ತರಕಾರಿ ಇರಲಿಲ್ಲ, ಅದ್ರ ಸಂಬಂಧ ಬಟಾಣಿ ಆಲೂಗಡ್ಡೆ ಹಾಕಿ ಮಾಡಾಕತ್ತೀನಿ. ಫೈನಲ್ ಆಗಿ ನಂದು ರೇಷನ್ ಅಕ್ಕಿ ಪಲಾವ್ ನೋಡ್ರಿ ಎಷ್ಟು ಮಸ್ತಾಗಿದೆ. ವಾವ್, ಸೂಪರ್ ಆಗಿದ್ರಿ ಫ್ರೆಂಡ್ಸ್. ನೋಡ್ರಿ ಉದ್ರಾಗಿ ಮಸ್ತ್ ಆಗೈತ್ರಿ ರೇಷನ್ ಅಕ್ಕಿದ್ರೆ. ಸೊ ಕುಕ್ಕರ್ನಾಗ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ್. ಇಬ್ಬರು ಸಲುವಾಗಿ ಅಂತಾನೆ ಒಂಚೂರು ಮಾಡಿದ್ದೀನಿ ರೀ. ಅಂದ್ರೆ 1 ಗ್ಲಾಸ್ ಅಷ್ಟು ಮಾಡೀನಿ ರೀ, ಜಾಸ್ತಿ ಏನಿಲ್ಲ. ಸ್ವಲ್ಪ ಅರ್ಕೆ ಆಗ್ತೈತ್ರಿ ಅನ್ನ. ಅಂದ್ರೆ ಸ್ವಲ್ಪ 1 ಗ್ಲಾಸ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಗ್ತೈತ್ರಿ ಅನ್ನ. ಅದ್ರ ಸಂಬಂಧ ನೋಡ್ರಿ 1 ಗ್ಲಾಸ್ ಅಷ್ಟು ಹಾಕಿದ್ದೆ. ಸೊ ಎಷ್ಟು ಅರ್ಕೆ ಬಂದೈತಿ, ಹೆಂಗಾಗೈತಿ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಬಟಾಣಿ ಆಮೇಲೆ ಆಲೂಗಡ್ಡಿದು ಪಲಾವ್ ಮಾಡಿದ್ದೀನಿ ರೀ.